ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಗುಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಮನೇಲಿ ಏನಾದರೂ 1 ವರ್ಷ ಮೇಲ್ಪಟ್ಟ ಮಕ್ಕಳಿದ್ರೆ ನೀವು ಈ ರೆಸಿಪಿಯನ್ನ ಆರಾಮಾಗಿ ಮಾಡ್ಕೊಡ್ಬೋದು. ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ, ಬನ್ನಿ. ಈ ರೆಸಿಪಿಗೆ ನಮಗೆ ಮೈನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪಾಲಕ್ ಮತ್ತೆ ಮೊಳಕೆ ಕಾಳು. ನಾನು ಇಲ್ಲಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿ ತಗೊಂಡಿದ್ದೀನಿ. ಪಾಲಕಲ್ಲೂ ನಿಮಗೆ ಗೊತ್ತಿದೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ, ಹಾಗೆ ಮೊಳಕೆ ಕಾಳಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನಾನು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬಹುದು. ಪಾತ್ರೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಹೀಟ್ ಆದ್ಮೇಲೆ ಅದಕ್ಕೆ ಮೊಳಕೆ ಕಾಳು ಹಾಕ್ಬಿಟ್ಟು ಲೈಟ್ ಫ್ರೈ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತುಂಬಾ ಓವರ್ ಫ್ರೈನ ಮಾಡಕ್ ಹೋಗ್ಬಾರ್ದು. ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಪಾಲಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕಾಗುತ್ತೆ. ಉರಿನ ಕಡಿಮೆ ಇಟ್ಕೊಳ್ಳಿ, ತುಂಬ ಲೋ ಫ್ಲೇಮಲ್ಲೇ ಕುಕ್ ಮಾಡೋದು ಒಳ್ಳೆಯದು. ನಾನು ಸ್ಟಾರ್ಟಿಂಗಲ್ಲಿ ಹೈ ಇಟ್ಟಿದ್ದೆ, ಅದಕ್ಕೆ ಹೊಗೆ ಬಂತು, ನೀವು ಗಮನಿಸಿರ್ಬೋದು. ಆದಷ್ಟು ಉರಿನ ಲೋ ಅಲ್ಲೇ ಇಟ್ಕೊಂಡು ಈ ಥರ ಸ್ವಲ್ಪ ಲೈಟ್ ಫ್ರೈ ಆದ ನಂತರ ಇದಕ್ಕೆ ನಾನು 2 ಟೀ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು. ಬರೀ 2 ಟೀ ಗ್ಲಾಸ್ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಈಗ ಹಾಕಿದ್ದೀನಿ, ಇನ್ನೊಂದು ಗ್ಲಾಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಒಂದು 3 ಇಂದ 4 ಎಸಳು ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ನಂತರ ಒಂದು ಚಿಕ್ಕದು ಈರುಳ್ಳಿ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಚಿಟಿಗೆ ಅಷ್ಟು ಅರಿಶಿನೂ ಹಾಕಬೇಕಾಗುತ್ತೆ. ಅರಿಶಿನ ಮಕ್ಕಳಿಗೆ ತುಂಬ ಒಳ್ಳೆಯದು, ಅದರಿಂದ ಒಂದು ಚಿಟಿಗೆ ಅಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅಂದರೆ ಮಕ್ಕಳಿಗೆ ಯೂಶಲಿ ನಾವು ಸ್ವಲ್ಪ ಹಾಕ್ತೀವಿ ಅಷ್ಟೇ, ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಅಂದರೆ ಸ್ವಲ್ಪ ಒಂದು ಪಿಂಚಷ್ಟೇ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಅವ್ರಿಗೂ ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ ಅಷ್ಟೇ, ಬಟ್ ಆರೋಗ್ಯಕ್ಕೂ ಒಳ್ಳೇದಲ್ವಾ ಪೆಪ್ಪರ್ ಪೌಡರು, ಅದಕ್ಕೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲಾನು ಐಟಮ್ಸ್ ಹಾಕಿದ ನಂತರ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದೀವಲ್ಲ ಅದೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗೆ ಮೊಳಕೆ ಕಾಳು ಅಷ್ಟೇ ಚೆನ್ನಾಗಿ ಬೇಯೋ ಥರ. ಅದು ಎಷ್ಟೇ ಬೇಯಿದ್ರೂ ನುಣ್ಣಗಾಗಿರೋ ಅನ್ನೋ ಫೀಲ್ ಬರಲ್ಲ, ಯಾಕಂದರೆ ನಾವು ಇಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿದ್ದೀವಲ್ಲ. ನೀವು ಕುಕ್ಕರ್ಗೆ ಹಾಕ್ಬಿಟ್ಟಿದ್ರೆ ಒಂಚೂರು ಆ ಥರ ಬೆಂದಿದೆ ಅನ್ನೋ ಫೀಲ್ ಬರ್ತಿತ್ತು. ಬಟ್ ಇಲ್ಲೂ ನೀವು ತುಂಬ ಹೊತ್ತು ಬೇಯಿಸ್ಬೋದು. ಇಲ್ಲ ಓಕೆ ಡೈಜೆಷನ್ ಮಾಡ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತೆ, ಅವಾಗಲೇ ಅದನ್ನು ಮುಟ್ಟಿದ್ರೆ ಸಾಕು ಓಕೆ ಬೆಂದಿದೆ ಅನ್ನೋ ಫೀಲ್ ಬರುತ್ತೆ. ಅವ್ರು ಪರವಾಗಿಲ್ಲ ಡೈಜೆಷನ್ ಆಗುತ್ತೆ ಅನ್ನೋ ಫೀಲ್ ನಿಮ್ಗೆ ಬರುತ್ತೆ ಅದು ಮುಟ್ಟಿದ ತಕ್ಷಣ. ಆ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ನೀವು ಅದನ್ನು ಆಫ್ ಮಾಡ್ಕೊಂಡ್ರೆ ಸ್ಟೀಮ್ ಸಾಕಾಗುತ್ತೆ. ನೋಡಿ ನಂದು ಇವಾಗ ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ಇದೆಲ್ಲ ಆದಮೇಲೆ ನಾನಿಲ್ಲಿ ಇದೇನು ಬೆಂದಿದೆಯೋ ಇದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ, ಮಗುಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಉಳ್ದಿದ್ದೇನಿದೆಯೋ ಅದನ್ನು ನಾವು ತಿನ್ಕೋತೀವಿ. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾವು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ನೋಡಿ ಮಗುಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನು ಗ್ರೈಂಡ್ ಮಾಡಿರ್ತೀನಿ. ನೋಡಿದ್ರಲ್ಲ, ಫೈನಲ್ ಆಗಿ ರೆಡಿ ಆಯಿತು. ಈ ಪೇಸ್ಟ್ನ ನೀವು 6 ಮಂತ್ಸ್ ಪ್ಲಸ್ ಬೇಬಿಗೂ ಇಡ್ಬೋದು. ಬಟ್ ನೀವು ಮೊಳಕೆ ಕಾಳಲ್ಲದೆ ನಾರ್ಮಲ್ ಕಾಳು ಸಿಗುತ್ತಲ್ಲ ಅದನ್ನ ನೆನೆಸ್ಬಿಟ್ಟು ಬೇಯಿಸಿದ್ರೆ ಇಡ್ಬೋದು. ಈ ಥರ ಪೇಸ್ಟ್ ಮಾಡಿಬಿಟ್ಟು ಏನು ತೊಂದರೆ ಇಲ್ಲ. ಬಟ್ ಮೊಳಕೆ ಕಾಳು ಸ್ವಲ್ಪ ಬೇಗ ಬೇಯಲ್ಲ ಅಲ್ವಾ, ಅದು ಸ್ವಲ್ಪ ಗಟ್ಟಿ ಇರೋ ಫೀಲೇ ಬರುತ್ತೆ. ಅದಕ್ಕೆ 1 ಇಯರ್ ಪ್ಲಸ್ ಬೇಬಿಗಾದರೆ ನೀವು ಆರಾಮ್ಸೆ ಇಡ್ಬೋದು. ಒಳ್ಳೆ ಪೌಷ್ಟಿಕತೆ ಇರುತ್ತೆ, ಪೋಷಕಾಂಶಗಳು ಹೆಚ್ಚಿರುತ್ತೆ, ತುಂಬ ಆರೋಗ್ಯಕ್ಕೆ, ಮಗು ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.